ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ಹಾವೇರಿ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು, ನಿಂತಿದ್ದ ಲಾರಿಗೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ನೂತನವಾಗಿ ಮದುವೆಯಾಗಿದ್ದ ದಂಪತಿ ಸ್ಥಳದಲ್ಲೇ ಸಾವನ್ನಪ್ಪಿದ ದುರ್ಘಟನೆ ನಡೆದಿದೆ. ಶಿಗ್ಗಾವಿ ತಾಲೂಕಿನ ಕಡಹಳ್ಳಿ ಗ್ರಾಮದ ಬಳಿ ಇರುವಂತಹ ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಈ ಘಟನೆ ನಡೆದಿದೆ. ಹಾವೇರಿ ನಗರದ ನಿವಾಸಿಗಳಾದ ಕಾರ್ತಿಕ್ ಹೂಗಾರ ಹಾಗೂ ಅವರ ಪತ್ನಿ ಐಶ್ವರ್ಯ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮದುವೆಯಾಗಿ ಕೇವಲ 15 ದಿನಗಳಷ್ಟೇ ಆಗಿತ್ತು ಎನ್ನಲಾಗ್ತಾ ಇದೆ. ನಿನ್ನೆ ದೇವರ ದರ್ಶನಕ್ಕೆ ತೆರಳಿ ದಂಪತಿ ವಾಪಸ್ ಬರುತ್ತಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಅಪಘಾತದಲ್ಲಿ ಇಬ್ಬರಿಗೆ ಗಂಭೀರ ಗಾಯಗಳಾಗಿದ್ದು, ಅವರನ್ನು ಹುಬ್ಬಳ್ಳಿಯ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದರೆ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸ್ಥಳೀಯರು ತಕ್ಷಣ ಕಾರ್ಯಾಚರಣೆ ನಡೆಸಿ ಕಾರಿನೊಳಗಿಂದ ಮೃತದೇಹಗಳನ್ನು ಹೊರತೆಗೆದರು. ಸ್ಥಳಕ್ಕೆ ತಡಸಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ತಡಸಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೆಡಿ ಜೀವ ಇತ್ತು ನೋಡ್ರಿ ಆಗಲಿಕ್ಕದ ಪಾಪ ನಾನು ಹುಡುಗಿರು ಮಾರ ನಾನು ಹುಡುಗಿದ ನಾನು ಬೆಳಗ್ಗೆ ಮಸ್ಕಿನಲ್ಲಿ 5:45 ಸುಮಾರಿಗೆ ತಡಸ್ ಹತ್ರ ಅಂಬುಜಾ ಫ್ಯಾಕ್ಟ್ರಿ ಹತ್ರ ಹೈವೇ ಮೇಲೆ ಒಂದು ಆಕ್ಸಿಡೆಂಟ್ ಆಗಿದೆ. ಅದರಲ್ಲಿ ರೋಡ್ ಸೈಡ್ ನಿಲ್ಲಿಸಿದಕ್ಕಂಥ ಸೈಡಿಗೆ 3 ಲೇನ್ ಬಿಟ್ಟು 4ನೇ ಲೇನಿಗೆ ನಿಲ್ಲಿಸಿದ್ದಾನೆ. ಅಡ್ಡ ಇದೆ, ಅಲ್ಲಿ ಸ್ವಲ್ಪ ಅಗಲ ಇದೆ ಜಾಗ. ಆ ಜಾಗದಲ್ಲಿ ನಿಲ್ಲಿಸಿದಕ್ಕಂಥ 4th ಲೇನಲ್ಲಿ ನಿಲ್ಲಿಸಿದಕ್ಕಂಥ ಲಾರಿಗೆ ಕ್ಯಾಂಟರ್ಗೆ ಹಿಂದಿನಿಂದ ಒಂದು ಕಾರ್ ಬಂದು ಹೊಡೆದಿದೆ ನಿಂತಿದ್ದ ಲಾರಿಗೆ. ಕಾರಲ್ಲಿ 4 ಜನ ಇದ್ದರು. ಅದರಲ್ಲಿ ಆಲ್ರೆಡಿ ಇಬ್ಬರು ಸ್ಪಾಟಲ್ಲೇ ಡೆತ್ ಆಗಿದ್ದಾರೆ. ಇನ್ನಿಬ್ಬರನ್ನ ಶಿಫ್ಟ್ ಮಾಡಲಾಗಿದೆ. ಅವರು ಇಬ್ಬರು ಶಿಗ್ಗಾವಿಯವರು ಅಂತ ಗೊತ್ತಾಗಿದೆ, ಐಶ್ವರ್ಯ ಮತ್ತು ಕಾರ್ತಿಕ್ ಅಂತ. ಇನ್ನಿಬ್ಬರು ಮಲ್ಲಿಕಾರ್ಜುನ್ ಮತ್ತು ವಿನಾಯಕ್ ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಲಾಗಿದೆ. FIR ನಮ್ಮ ತಡಸ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ತನಿಖೆ ನಡೆಸ್ತಾ ಇದ್ದೀವಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.